ಬೆಳಗ್ಗೆ ಎದ್ದು ರೆಡಿಯಾಗಿ ಟಾಕ್ಸಿಕ್ ಮೂವಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಥಿಯೇಟರ್ ರೋಡಿಗೆ ಎಂಟ್ರಿ ಆಗ್ತಿದ್ದಂಗೆ ಕಟೌಟಿಗೆ ಹಾಲಾಗ್ತಾ ಇದ್ರು. ಇವತ್ತು ಈದ್ ಮಿಲಾದ್ ಬೇರೆ ಇರೋದಕ್ಕೆ ಫುಲ್ಲು ಟ್ರಾಫಿಕ್ ಆಗಿದೆ. ಇಲ್ಲಿ ಭದ್ರಾವತಿಲಿ ಸತ್ಯ ಮತ್ತೆ ನರ್ತಕಿ ಥಿಯೇಟರ್ ಅಲ್ಲಿ ಟಾಕ್ಸಿಕ್ ಮೂವಿ ಹಾಕಿದ್ದಾರೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಮೂವಿ ನೋಡೋಣ ಅಂತ. ಫಸ್ಟ್ ಡೇ ಫಸ್ಟ್ ಶೋ ಮೂವಿ ಹೆಂಗಿದೆ ಗೊತ್ತಿಲ್ಲ, ನೋಡ್ಬೇಕು ಹೋಗಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಎಲ್ಲರಿಗೂ ಮೂವಿ ಚೆನ್ನಾಗಿರುತ್ತೆ ಅಂತ. ಒಳಗೋಗಿ ನೋಡ್ಬೇಕು ಮೂವಿ ಹೇಗಿದೆ ಅಂತ. ಹಂಗೆ ಬ್ಲಾಸ್ಟರಲ್ಲಿ ಸ್ಪ್ರೇ ಮಾಡ್ತಾ ಇದ್ರು, ಡೊಳ್ಳು ಪಟಾಕಿ ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬನ್ನಿ ನೋಡೋಣ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಟಾಕ್ಸಿಕ್ ಮೂವಿ ರಿಲೀಸ್. ಇಲ್ಲಿ ಯಾರೋ ಲಕ್ಷ್ಮೀ ಪಟಾಕಿ ಮತ್ತೆ ಆಟಂ ಬಾಂಬ್ನ ಎರಡು ಜಾಯಿಂಟ್ ಮಾಡ್ಬಿಟ್ಟು ಬ್ಲಾಸ್ಟ್ ಮಾಡ್ತಾವ್ರೆ. ಸರ ಪಟಾಕಿನ ರೋಡ್ ಮೇಲೆ ಹಚ್ಬೇಡ್ರಿ ಅಂತ ಪೊಲೀಸ್ ಅಂದಿದ್ದಕ್ಕೆ ಆ ಕಡೆ ತಗೊಂಡೋದ್ರು. ಈದ್ ಮಿಲಾದ್ ಬೇರೆ ಇರೋದಕ್ಕೆ ಇವತ್ತೇ ಫುಲ್ಲು ಸೆಕ್ಯೂರಿಟಿ ಪೊಲೀಸು ಭದ್ರಾವತಿಲಿ. ಇವ್ರ ಮೇಲೆ ಹತ್ತುತ್ತವ್ರೆ ಹಾಲಕ್ಕೆ ಕಟೌಟಿಗೆ. ಇಲ್ಲಿ ಯಾರೋ ಡ್ಯಾನ್ಸ್ ಆಡ್ತಿದ್ದಾರೆ, ನೋಡೋಣ ಬನ್ನಿ. ಈ ಅಜ್ಜಿ ನೋಡಿ ಹಿಂದೆ ಕೈ ಕಟ್ಕೊಂಡು ನೋಡ್ತಿದೆ ಅವ್ರು ಡ್ಯಾನ್ಸ್ ಆಡೋದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೆಡ್ಕೊಂಡು ಥಿಯೇಟರ್ ಹತ್ರ ಬಂದೆ. ಟಿಕೆಟ್ಸ್ ಫುಲ್ಲು ಸೋಲ್ಡ್ ಔಟ್ ಆಗಿದೆ ಫಸ್ಟ್ ಶೋದು. ಥಿಯೇಟರ್ ಡೋರ್ ಓಪನ್ ಮಾಡಿದ್ರು, ಎಲ್ಲರೂ ಒಳಗೆ ಹೋಗ್ತಾ ಇದ್ದೀವಿ. ಥಿಯೇಟರ್ ಒಳಗೆ ಬಂದ್ವಿ. ಇಲ್ಲಿ ಅಜ್ಜ ಟಿಕೆಟ್ ಚೆಕ್ ಮಾಡ್ತಾ ಇದ್ರು. ಡಿಪ್ರೆಷನ್ ಅಜ್ಜನ ಟಿಕೆಟ್ ತೋರಿಸಿ ಒಳಗೆ ಬಂದ್ವಿ. ಇಲ್ಲಿ ಥಿಯೇಟರ್ ಒಳಗೆ ಹಾಡಕ್ಕೆ ನೀವು ಹಾಡು ಕೇಳಿ. ಮೂವಿ ಸ್ಕ್ರೀನ್ ಯಾವಾಗ ಆನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ರು ಎಲ್ಲರೂ. ಮೂವಿ ಸ್ಕ್ರೀನ್ ಆನ್ ಮಾಡಿದ್ರು.
ಮಾತ್ರ ರಚಿಸಲಾದ ಕಲ್ಪನೆ ಮೂವಿ ಡಿಸ್ಕ್ಲೇಮರ್ ನ ಫುಲ್ ಸ್ಪೀಡ್ ಆಗಿ ಹೇಳ್ಕೊಂಡು ಹೋದ್ರು. ಪಾತ್ರಗಳು, ಹೆಸರುಗಳು, ಸಂಭಾಷಣೆಗಳು, ಸಂಸ್ಥೆಗಳು ಹಾಗೂ ಘಟನೆಗಳು ಕಾಲ್ಪನಿಕ ಅಥವಾ ನಾಟಕೀಯ ಉದ್ದೇಶಗಳಿಗೆ ಮಾತ್ರ ಅಳವಡಿಸಿಕೊಳ್ಳಲಾಗಿದೆ. ಯಾವುದೇ ವ್ಯಕ್ತಿ ವಾಸಿಸುತ್ತಿರುವ ಅಥವಾ ಸ್ಥಳ ಅಡಚಣೆಗಾಗಿ ಕ್ಷಮಿಸಿ. ಒಂದು ಕತೆ ಹೇಳ. ಒಬ್ಬ ಮಾಸ್ಟರ್ ಅಂದ್ರೆ ಬೇವರ್ಸಿ ಬದುಕನ್ನು ತುಂಬಾ ಬೇಗ ಅರ್ಥ ಮಾಡ್ಕೊಳ್ಳೋದು ಏನು ಹೇಳಿ. ಮೂವಿ ಸ್ಟಾರ್ಟ್ ಆಯ್ತು. ಬನ್ನಿ, ಇವನ್ ಕನಘೋರ ಬದುಕನ್ನ ಎಳೆ ಎಳೆಯಾಗಿ ಬಿಡಿಸ್ ನೋಡೋಣ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಮೂವಿ ಮುಗೀತು, ಥಿಯೇಟರ್ ಇಂದ ಹೊರಗೆ ಬಂದೆ. ಇವತ್ತು ಈದ್ ಮಿಲಾದ್ ಬೇರೆ ಇರೋದಕ್ಕೆ ಫುಲ್ಲು ಟ್ರಾಫಿಕ್ ಭದ್ರಾವತಿಲಿ. ಆಮೇಲೆ ಹಂಗೆ ಫಾಲೋಡ ತಿನ್ಕೊಂಡು ಮನೆ ಕಡೆ ಹೊಂಟೆ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.